ಇಶಾ ಟೆಂಪಲ್ ಹೋಗಿನ ಮುನ್ನ ನಮಗೆ ದೊಡ್ಡ ಒಂದು ಆರ್ಟ್ ಸಿಗುತ್ತೆ, ಸದ್ಗುರು ಸನ್ನಿಧಿ, ದಿ ಅಬೋದ್ ಆಫ್ ಯೋಗ ಅಂತ. ಲೆಫ್ಟ್ ಸೈಡ್ ಅಲ್ಲಿ ಸದ್ಗುರು ಸನ್ನಿಧಿಗೆ ಸ್ವಾಗತ ಅಂತ ಒಂದು ಬೋರ್ಡ್ ಸಿಗುತ್ತೆ. ಇಲ್ಲಿ ನಾವು ಹೋಗ್ಬೇಕಾಗತ್ತೆ. ಹಿಂಗೇ ಮುಂದೆ ಹೋಗಿ ಸುಮಾರು ಒಂದು 2 ಕಿಲೋಮೀಟರ್ ಬೆಟ್ಟಗಳನ್ನ ಹತ್ತಿ ಇಳಿದು ಕರುಸ್ ಎಲ್ಲ ತಿರುಗಿ ಹೋದ್ರೆ ನಮಗೆ ಕಾಣ್ತಕ್ಕಂಥದ್ದೇ ಇಶಾ ಟೆಂಪಲ್. ಬನ್ನಿ, ಈ ಒಂದು ಸ್ಥಳದಲ್ಲೇ ನಮಗೆ ಹೆಚ್ಚಿನದಾಗಿ ಯಾಕೆ ನಮಗೆ ನೆಮ್ಮದಿ ಶಕ್ತಿ ಸಿಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಎಡಭಾಗ ಬಲಭಾಗ ಪರ್ವತಾರೋಹಗಳು ಜಾಸ್ತಿ ಇವೆ. ಹಾಗಾಗಿ ಮತ್ತಿನ್ನೊಂದು ಗಿಡಮೂಲಿಕೆಗಳಿಂದ ಮತ್ತು ಇಲ್ಲಿರ್ತಕ್ಕಂಥ ಹವಾಮಾನದಿಂದ ನಮಗೆ ಹೆಚ್ಚಿನದಾಗಿ ನಮಗೆ ಮನಸ್ಸಿಗೆ ಶಾಂತಿ ಅಂತಕ್ಕಂಥದ್ದು, ಶಕ್ತಿ ಅಂತಕ್ಕಂಥದ್ದು ಈ ಸ್ಥಳದಲ್ಲಿ ನಮಗೆ ಸಿಗುತ್ತೆ. ರಸ್ತೆ ದಾಟಿ ನಾವು ಇಶಾ ಟೆಂಪಲ್ಗೆ ಹೋಗಬೇಕಾದ್ರೆ ಲೆಫ್ಟು ರೈಟು ಎಷ್ಟು ತುಂಬ ಚೆನ್ನಾಗಿದೆ ಗೊತ್ತಾ? ಏಕೆ ಅಂತ ಹೇಳಿದ್ರೆ ಲೆಫ್ಟು ರೈಟಲ್ಲಿ ಬರೋ ಪರ್ವತಗಳು ನಿಮಗೆ ಕಾಣಸಿಗುತ್ತೆ. ಇನ್ನು ಮಳೆಗಾಲದಲ್ಲಿ ಹೋದ್ರಂತೂ ಆ ಬೆಟ್ಟದ ಮೇಲಿಂದ ನೀರೆಲ್ಲ ಜುಳು ಜುಳು ಹರಿದು ಬರ್ತಾ ಇರುತ್ತೆ. ಮಾರ್ನಿಂಗ್ ಟೈಮ್ ಅಂತೂ ಇನ್ನೂ ಸಖತ್ತಾಗಿ ಕಾಣುತ್ತೆ. ಈ ಒಂದು ರಮಣೀಯವಾಗಿರುವ ಈ ಒಂದು ಪ್ರಕೃತಿ ವಿಹಂಗಮ ನೋಟ ನೋಡಿ. ವೆಹಿಕಲ್ಸ್ ಎಲ್ಲ ಇವಾಗ ಇಶಾ ಟೆಂಪಲ್ಗೆ ಹೋಗಿ ವಾಪಸ್ ಬರ್ತಾ ಇದ್ದಾವೆ. ಇಶಾ ಟೆಂಪಲ್ ಮುಂಭಾಗನೇ ತ್ರಿಶೂಲ ಇದೆ, ಒಂದು ದೊಡ್ಡ. ಇದು ಕೆಳಗಡೆ ದೇವಸ್ಥಾನ. ಆ ತ್ರಿಶೂಲ ಸುತ್ತ ಒಂದು ಹುತ್ತದ ಮಣ್ಣನ್ನು ಹಾಕಿ ಅಲ್ಲಿ ಹಾವನ್ನು ಪ್ರತಿಷ್ಠಾಪನೆ ಮಾಡಿ ಇಟ್ಟಿದ್ದಾರೆ. ಅದರ ಮುಂಭಾಗ ಈ ಕ್ಷೇತ್ರದ ಪಾಲಕನಾಗಿರುವ ನಾಗ ಮುಂದೆ ಕಲ್ಲಲ್ಲಿ ಕೆತ್ತಲ್ಪಟ್ಟಿದೆ. ಅದರ ಮುಂದೆ ಮಂಗಳಾರತಿ ಮಾಡಿ ಇಟ್ಟಿರ್ತಾರೆ. ಶಾಂತತೆಯಿಂದ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಮನಸ್ಸಿನಲ್ಲಿ ಎಷ್ಟೇ ಸಮಸ್ಯೆಗಳಿರಲಿ, ಓಂ ನಮಃ ಶಿವಾಯ ಅಂತ ಹೇಳಿ, ಓಂ ನಮಃ ಶಿವಾಯ, ಈ ಮಂತ್ರಕ್ಕಿರ್ತಕ್ಕಂಥ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಇಶಾ ಟೆಂಪಲ್ನಲ್ಲಿ ಈ ಓಂ ನಮಃ ಶಿವಾಯ ಅಂದ್ರೆ ಸಾಕು, ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸರಾಗವಾಗಿ ಹೋಗ್ತವೆ. ಈ ಒಂದು ಟೆಂಪಲ್ನಲ್ಲಿ ಬೆಣ್ಣೆ ಸೇವೆ ಮತ್ತು ನಾಗನಿಗೆ ಮಣ್ಣಿನ ಸೇವೆ, ಹಲವಾರು ಸೇವೆಗಳಿದೆ. ಭಕ್ತಾದಿಗಳು ಈ ಒಂದು ಸೇವೆಯನ್ನ ಮಾಡಿಸ್ಬೋದು. ಇಲ್ಲಿ ನಮಗೆ ಏನೇನು ಕಷ್ಟಗಳಿದೆ ಅವೆಲ್ಲವನ್ನು ಕೂಡ ಈ ಒಂದು ಇಶಾ ಟೆಂಪಲ್ನಲ್ಲಿ ನಾವು ಸೇವೆಗಳನ್ನ ಮಾಡಿದ್ರೆ ಎಲ್ಲವೂ ಕೂಡ ನಿರ್ಮೂಲನೆ ಆಗ್ತವೆ. ನಾವು ಈ ನೇರವಾಗಿ ನೋಡ್ತಾ ಇದ್ದೀವಿ, ಶಿವ ಟೆಂಪಲ್ ಕಾಣ್ತಾ ಇದ್ದೀವಿ. ಎಡಭಾಗ ಬಲಭಾಗ ಎಲ್ಲವೂ ಕೂಡ ಪ್ರಕೃತಿ ಇದೆ. ಅದರ ಮಧ್ಯೆ ಶಾಂತವಾಗಿ ಆದಿಯೋಗಿ ನೆಲೆಸಿದ್ದಾರೆ. ಮತ್ತೊಮ್ಮೆ ನಿಮಗೆಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಹೊಸ ಒಂದು ಚಿಂತನೆಗೆ ಬೇಕು ಅಂತ ಹೇಳಿದ್ರೆ, ಕಷ್ಟಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಇಶಾ ಟೆಂಪಲ್ಗೆ ಭೇಟಿ ಕೊಡಿ. ಎಲ್ಲರಿಗೂ ನಮಸ್ಕಾರ.